ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತಾ ಶ್ಲೋಕ 16. ಇತಿ ಸಂಪ್ರಾಪ್ತಿತ ಶಾಶ್ವತ್ ಮಹಾದೇವ ಮಹೇಶ್ವರಃ ಆನಂದಭರಿತ ಸ್ವಾತೆ ಪಾರ್ವತಿಂ ಇದಂ ಅಬ್ರವೀತ್. ಅನುವಾದ: ಹೀಗೆ ನಿರಂತರವಾಗಿ ಪುನಃ ಪುನಃ ಮನವಿ ಮಾಡಿಕೊಂಡ ನಂತರ ದೇವತೆಗಳ ಅಧಿಪತಿಯಾದ ಈಶ್ವರನ ಮನಸ್ಸು ಆನಂದದಿಂದ ಪುಲಕಿತವಾಗಿ ಪಾರ್ವತಿಯನ್ನುದ್ದೇಶಿಸಿ ಈ ರೀತಿಯಾಗಿ ಹೇಳಿದನು. ಭಾವಾರ್ಥ: ಎರಡೇ ಪದಗಳಲ್ಲಿ ಅಚ್ಚುಕಟ್ಟಾಗಿ ಜೀವಿ ಹೇಗೆ ಪರಬ್ರಹ್ಮನಾಗುವನು ಎಂದು ಪಾರ್ವತಿ ದೇವಿ ಬಹಳ ವಿನಯದಿಂದ ಪ್ರಾಮಾಣಿಕವಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸುವುದನ್ನು ಅರಿತು ಮಹಾದೇವನಿಗೆ ಆನಂದ ಉಂಟಾಯಿತು. ಗುರುಗೀತೆಯ ಉಪೋದ್ಘಾತ ಮುಕ್ತಾಯವಾಗಿ ಮುಂದಿನ ಶ್ಲೋಕದಿಂದ ಶಿವನಿಂದ ಶ್ರೀ ಗುರುಗೀತಾ ಶಾಸ್ತ್ರ ತಿಳಿಸಲಾಗಿದೆ. ಶ್ರೀ ಗುರುಗೀತಾ ಶಾಸ್ತ್ರವು ರಹಸ್ಯಗಳಲ್ಲಿ ರಹಸ್ಯವಾದದ್ದು ಎಂದು ಪರಮೇಶ್ವರನು ತಿಳಿಸುತ್ತಿರುವನು. ಶ್ಲೋಕ 17. ಶ್ರೀ ಮಹಾದೇವ ಉವಾಚ: ನ ವಕ್ತವ್ಯಂ ಇದಂ ದೇವಿ ರಹಸ್ಯಾತಿ ರಹಸ್ಯಕಂ ನ ಕಸ್ಯ ಅಪಿ ಪುರಾ ಪ್ರೋಕ್ತಂ ತದ್ಭಕ್ತಾರ್ಥಂ ವದಾಮಿ. ಅನುವಾದ: ಮಹಾದೇವ ಹೀಗೆ ಹೇಳಿದನು: ದೇವಿ ಪಾರ್ವತಿ, ರಹಸ್ಯಗಳಲ್ಲಿ ರಹಸ್ಯವಾದ ಈ ಸಿದ್ಧಾಂತವನ್ನು ಯಾರಿಗೂ ಹೇಳತಕ್ಕದ್ದಲ್ಲ, ಪೂರ್ವದಲ್ಲಿ ಯಾರಿಗೂ ಹೇಳಲ್ಪಟ್ಟಿಲ್ಲ. ಆ ಗೌಪ್ಯ ತತ್ವವನ್ನು ನನ್ನಲ್ಲಿರುವ ನಿನ್ನ ಭಕ್ತಿಗೆ ಸೋತು ಹೇಳುವೆನು. ಭಾವಾರ್ಥ: ಯಜುರ್ವೇದದ ತೈತ್ತೀರಿಯ ಸಂಹಿತದಲ್ಲಿ ಇರುವ ರುದ್ರಂ 8ನೇ ಅನುವಾಕದ 1ನೇ ಶ್ಲೋಕವು ರಹಸ್ಯಮಯವಾದ ನಮಃ ಶಿವಾಯ ಎನ್ನುವ ಪಂಚಾಕ್ಷರಿ ಮಂತ್ರವನ್ನು ಗೌಪ್ಯವಾಗಿ ರುದ್ರಂ ಮಧ್ಯದಲ್ಲಿ ನಿಕ್ಷಿಪ್ತವಾಗಿಸಲಾಗಿದೆ. ಅದೇ ರೀತಿ ಪರಮೇಶ್ವರನು ಪಾರ್ವತೀ ದೇವಿಗೆ ಈ ಸಿದ್ಧಾಂತ ರಹಸ್ಯಗಳಲ್ಲಿ ರಹಸ್ಯವಾಗಿರುವುದು ಎಂದು ತಿಳಿಸುತ್ತಿರುವನು. ಇಂತಹ ಅಂತರಂಗದ ತತ್ವವನ್ನು ಪೂರ್ವದಲ್ಲಿ ಯಾರಿಗೂ ಅನಾವರಣಗೊಳಿಸಿಲ್ಲ. ಅರ್ಹತೆ ಮತ್ತು ಜಿಜ್ಞಾಸೆ ಇಲ್ಲದವರ ಮುಂದೆ ಈ ಶಾಸ್ತ್ರವನ್ನು ಗೌಪ್ಯವಾಗಿಡತಕ್ಕದ್ದು. ಪಾರ್ವತಿ, ನೀನು ನನ್ನ ಮೇಲೆ ಇಟ್ಟಿರುವ ಭಕ್ತಿಗೆ ಸೋತು ಈ ನಿಗೂಢ ವಿದ್ಯೆಯನ್ನು ತಿಳಿಸುವೆನು ಎಂದು ಈಶ್ವರನು ಹೇಳುತ್ತಿರುವನು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ: ಪರಮಾತ್ಮ ಎಷ್ಟು ಉದಾರಿ! ನಮಗೆ ಉಚಿತವಾಗಿ ಗಾಳಿ, ಬೆಳಕು, ಚೈತ್ಯವನ್ನು ಕೊಟ್ಟು ಸಲಹುತ್ತಾ ಇದ್ದಾನೆ. ನಾನು, ನನ್ನದು ಅನ್ನೋದು ಏನೂ ಇಲ್ಲ, ಎಲ್ಲ ಪರಮಾತ್ಮನದೇ. ಅಂತರ್ಯಾಮಿಯಾದ ಪರಮಾತ್ಮನಿಂದಲೇ ನಾವು ಉಸಿರಾಡುತ್ತಾ ಇರೋದು. ಪರಮಾತ್ಮ ಉಸಿರಾಡಿಸಾದ್ರಿಂದ ಇವರ ಕೈಕಾಲು ಆಡುತ್ತೆ. ಹೋಗ್ಲಿ, ಹಾಗೇನಾದರೂ ತಾನು ಮಾಡದಿದ್ದರೆ ಉಸಿರಾಡೋದು ಬಿಟ್ಟು ಮಾಡಲಿ, ಬೇರೆ ಏನಾದರೂ ಕ್ರಿಯೆಗಳನ್ನು ಮಾಡಲಿ, ಕಂಡು ಹಿಡಿಯೋದು, ಓಡಾಡೋದು ಇಂಥವನ್ನೆಲ್ಲ ಮಾಡಲಿ. ಉಸಿರು ನಿಂತ ತಕ್ಷಣ ಶವವಾಗಿ ಹೋಗ್ತಾನೆ. ಎಲ್ಲಿ ತನಕ ಉಸಿರು ಆಡ್ತಿರ್ತಾವೋ ಅಲ್ಲಿ ತನಕ ನಾವು ಅವನ ನೆನಪಿನಲ್ಲಿ, ಅವನ ಚಿಂತನೆಯಲ್ಲಿ ಇರಬೇಕು. ಇದರಿಂದಲಾದರೂ ನಾವು ತಿಳಿದುಕೊಳ್ಳಬೇಕು, ಈ ದೇಹ ಜಡ, ಇದು ಸುಳ್ಳು ಅಂತ. ಉಸಿರಾಟದ ಕಡೆಗೆ ಗಮನ ಕೊಡಬೇಕು. ಎಲ್ಲಿಂದ ಎಲ್ಲಿ ತನಕ ಎಳ್ಕಣತ್ತೆ ಅನ್ನೋದರ ಕಡೆಗೆ ಗಮನ ಕೊಡಬೇಕು. ಉಸಿರನ್ನು ಒಳಗೆ ಎಳ್ಕೊಂಡ್ರೆ 3 ಗೇಣು ಒಳಗೋಗುತ್ತೆ, ಹೊರಗೆ ಬಿಟ್ಟರೆ 3 ಗೇಣು ಹೊರಗೆ ಬರುತ್ತೆ. ಅದನ್ನು ಆ ಅಂತರಾತ್ಮನೇ ಎಳ್ಕಣದು. ಆ ಅಂತರ್ಯಾಮಿ ಇಲ್ಲ ಅಂದರೆ ಶರೀರ ತಣ್ಣಗಾಗಿ ಬಿಡುತ್ತೆ. ಈ ವಿಚಾರ ತುಂಬ ಸೂಕ್ಷ್ಮವಾಗಿದೆ. ಅಂಥದ್ರಾಗೆ ಮನುಷ್ಯ ನಾನು ಮಾಡಿದೆ, ನನ್ನಿಂದಾಯ್ತು ಅಂತ ಹೇಳ್ಕೊಳ್ತಾನಲ್ಲ, ಶಾರೀರಿಕವಾಗಿ ಏನು ಮಾಡ್ತಾನೆ ಇವನು? ಇದನ್ನೇ ರಹಸ್ಯಕ್ಕಿಂತಲೂ ರಹಸ್ಯ, ಗೌಪ್ಯಕ್ಕಿಂತಲೂ ಗೌಪ್ಯ ಅನ್ನೋದು. ಉಸಿರಾಟದ ಹಿಂದೆ ಹೋಗು, ಅಂತರಾತ್ಮ ಸಿಗ್ತಾನೆ ಅಂತ ಗುರು ಹೇಳಿಕೊಡ್ತಾನೆ. ಆಗ ಸತ್ಯ ಸಾಕ್ಷಾತ್ಕಾರವಾಗುತ್ತೆ. ದೇಹ ಭಾವ ಅಳಿದು ಅಂತರ್ಯಾಮಿಯಾದ ಪರಮಾತ್ಮನೇ ತಾನಾಗ್ತಾನೆ. ಆವಾಗಲೇ ತನ್ನನ್ನು ತಾನು ತಿಳ್ಕೊಳ್ಳೋದು. ಶಿವಾನುಗ್ರಹ ಪುಟ 25.